ಶ್ರೀ ಸತ್ಯಸಾಯಿ ಸೇವಾ ಕೇಂದ್ರ ನೀಲಾವರ ಇದರ 21ನೇ ವಾರ್ಷಿಕೋತ್ಸವ ಶನಿವಾರ ಸಂಭ್ರಮದಿಂದ ಜರುಗಿತು. 21ನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗಿನಿಂದ ಓಂಕಾರ, ಸುಪ್ರಭಾತ, ನಗರ ಸಂಕೀರ್ತನೆ ಜರುಗಿತು. ಬಳಿಕ ಶ್ರೀ ಸಾಯಿ ಸತ್ಯನಾರಾಯಣ ಪೂಜೆಯ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಬಳಿಕ ನಡೆದ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಾಲ ವಿಕಾಸ ತರಬೇತಿ ಮತ್ತು ಅದರ ಪ್ರಯೋಜನ ಬಗ್ಗೆ ಶ್ರೀಮತಿ ಮಲ್ಲಿಕಾ ಅವರು ಮಾಹಿತಿಯನ್ನು ನೀಡಿದರು. ಅರ್ಚಕರಾದ ಗಣೇಶ್ ಶರ್ಮಾ ಅವರು ಸತ್ಸಂಗದ ನುಡಿಗಳನ್ನು ಆಡಿ ನೀಲಾವರದ ಸಾಯಿ ಕೇಂದ್ರದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಸತ್ಯ ಸಾಯಿ ಸೇವಾ ಸಂಸ್ಥೆ ಉಡುಪಿ ಇದರ ಜಿಲ್ಲಾಧ್ಯಕ್ಷ ಆನಂದ್ ಅವರು ಭಾಗವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಮಂದಿರದ ಸಂಚಾಲಕ ಸೀತಾರಾಮ್ ನಾಯಕ್, ಶಾಂತಾರಾಮ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀಮತಿ ಮನೋರಮಾ ಎನ್ ಸ್ವಾಗತ ಭಾಷಣ ಮಾಡಿದರು. ಸುಪ್ರೀತ್ ಕುಮಾರ್ ಧನ್ಯವಾದ ಸಮರ್ಪಿಸಿದರೆ ಪಲ್ಲವಿ ಸಂತೋಷ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಅಶಕ್ತ ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಹೆಜ್ಜೆಗಳ ನಾದ ತೋತರಂ, ಪಾದಗಳ ಕುಣಿತಾಧೀತರಂ, ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧೇರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ನಮೋ ನಮಃ ನಮೋ ನಮಃ ನಮೋ ನಮಃ ಶಿವಾಯ. 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 ನಾವು ನಮ್ಮನ್ನು ಹೇಗೆ ನಡೆಸಿಕೊಂಡು ಬರುತ್ತಿದ್ದೇವೆ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಯಶಸ್ಸನ್ನು ಪಡೆಯುತ್ತಿದ್ದೇವೆಯೇ ಅನ್ನುವುದನ್ನು ಅವಲೋಕಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇಂತಹ ಸಂಸ್ಥೆಗಳ ವಾರ್ಷಿಕ ದಿನದ ಒಂದು ಅಂಗ ಅನ್ನೋದು ನನ್ನ ಅಭಿಪ್ರಾಯ. ಸ್ವಾಮಿಯ ನಿರೀಕ್ಷೆ ಅಂತ ಹೇಳಿದೆ. ಸ್ವಾಮಿ ನಮ್ಮಿಂದ ಏನನ್ನೂ ನಿರೀಕ್ಷಿಸಲಿಲ್ಲ. ಸ್ವಾಮಿ ಬಂದಿರುವುದೇ ನಿಮ್ಮೆಲ್ಲರನ್ನ ಸಂತೋಷಗೊಳಿಸುವುದಕ್ಕೆ ಅಂತ ಹೇಳಿದವರು. ನಾನು ಸಂತೋಷವಾಗಿರ್ತೇನೆ, ನೀವು ಸಂತೋಷವಾಗಿರಿ. ನಾನು ಪ್ರೇಮವನ್ನು ಎಲ್ಲರೊಡನೆ ಹಂಚುತ್ತೇನೆ, ನೀವು ಆ ಪ್ರೇಮವನ್ನು ಎಲ್ಲ ಭಕ್ತರೊಡನೆ ನಿಮ್ಮ ಸುತ್ತಮುತ್ತ ಅದನ್ನು ಹರಡಿ ಅಂತ ನಮಗೆ ಉಪದೇಶಿಸಿದವರು. ಅಷ್ಟೇ ನಮ್ಮ ಸಂತೋಷ ಅವರ ನಿರೀಕ್ಷೆ. ಆದ್ರೆ ನಾವೇನು, ನಮ್ಮಲ್ಲಿ ತುಂಬಾ ನಿರೀಕ್ಷೆ ಇರ್ತದೆ. ತಂದೆ ತಾಯಿಗಳಿಗೆ ಮಕ್ಕಳು ಇಂತಿಂತದ್ದಾಗಬೇಕು ಅನ್ನುವ ನಿರೀಕ್ಷೆ, ಸಮಾಜ ಹೀಗಿಲ್ಲ, ಹೀಗಾದ್ರೆ ಹಾಗಾಗ್ಬೋದಿತ್ತು ಅನ್ನುವ ನಿರೀಕ್ಷೆ, ಸಂಚಾಲಕರು ಹೀಗೆ ಮಾಡಿದ್ರೆ ಸಂಸ್ಥೆಯಲ್ಲಿ ನಾವು ಸೇವೆಯನ್ನು ಹೀಗೆ ಮಾಡಬಹುದು ಅನ್ನುವ ನಿರೀಕ್ಷೆ. ಹೀಗೆ ಎಲ್ಲ ನಿರೀಕ್ಷೆಗಳು ನಮ್ಮ ಸಮಾಜದತ್ತ, ನಮ್ಮ ಸುತ್ತಮುತ್ತಲತ್ತ ತಿರುಗಾಡುತ್ತಾ ನಾವೇನು ಮಾಡಬೇಕು ಅನ್ನುವ ನಮ್ಮೊಳಗಿನ ನಿರೀಕ್ಷೆ ಏನು ಅನ್ನುವುದನ್ನ ನಾವು ಮರೆತು ಬಿಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಮಾಡಬೇಕಾದ್ದು ಒಳಗೆ ಹೋಗಿ ಅಂತರ್ಮುಖಿಯಾಗಿ ಅವಲೋಕನ ಮಾಡಿಕೊಂಡು, ನಾನು ಕಳೆದ ವರ್ಷದ ವಾರ್ಷಿಕೋತ್ಸವಕ್ಕಿಂತ ಈ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ಆಧ್ಯಾತ್ಮ ಪಥದಲ್ಲಿ ಎಷ್ಟು ಮುಂದೆ ಸಾಗಿದ್ದೇನೆ, ಇನ್ನು ಬರುವ ವರ್ಷ ನಾನು ಮಾಡಬೇಕಾದ ಕೆಲಸಗಳು ಎಷ್ಟಿವೆ, ಇಂತಹ ನಿರೀಕ್ಷೆಯನ್ನು ನಮ್ಮೊಳಗೆ ನಾವು ಹಾಕಿಕೊಂಡಾಗ ಸ್ವಾಮಿಯ ಪ್ರೇಮಕ್ಕೆ ನಾವು ಪಾತ್ರರಾಗಬಹುದು. ಭಗವಂತ ನಮ್ಮೊಡನೆ ಇರಬೇಕು ಅಂತ ಹೇಳಿ ನಾವು ಆಶಿಸುವುದಾದ್ರೆ ನಾವು ಅರ್ಜುನನಂತಾಗಬೇಕು. ಅರ್ಜುನ ಮಹಾ ಬಿಲ್ವಿದ್ಯೆಯನ್ನು ಕಲಿತ 12 ವರ್ಷಗಳ ಹಿಂದೆ ಒಮ್ಮೆ ಇದೇ ಕಾರ್ಯಕ್ರಮಕ್ಕೆ ಇಲ್ಲಿಗೆ ನಾವು ಬಂದಿದ್ದೆವು. ಪ್ರಸ್ತುತ
ಇವತ್ತು ಕೂಡ ಬರುವಂಥದ್ದೊಂದು ಪುಣ್ಯವೋ ಸುಯೋಗವೋ ಅಂತೇಳಿ ಕಾಣ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಕಡಂದಲೆಯಲ್ಲಿ ಸತ್ಯಸಾಯಿ ಪೂಜೆ ಆಗ್ತದೆ. ಪ್ರತಿ ವರ್ಷವೂ ಕೂಡ ಅಲ್ಲಿ ಹೋಗ್ತೇನೆ. ವರ್ಷದಲ್ಲಿ ಒಂದು ಸತ್ಯಸಾಯಿ ಬಾಬರ ಪೂಜೆ ಮಾಡುವಂತಹ ಒಂದು ಯೋಗ. ಈ ವರ್ಷ ಯಾಕೆ ಸಿಗ್ಲಿಲ್ಲ ಅಂತೇಳಿ ಬಹಳ ಬೇಸರ ಇತ್ತು. ಯಾಕೋ ಗೊತ್ತಿಲ್ಲ. ಶಾಂತರಾಮ ನಾಯಕರು ಫೋನ್ ಮಾಡಿದ್ರು, ಈ ವರ್ಷ ಒಂದು ಸತ್ಯಸಾಯಿ ಬಾಬರ ಪೂಜೆಯನ್ನು ನೀವು ಮಾಡಿಕೊಡಬೇಕು ಅಂತೇಳಿ. ಇದಕ್ಕೆ ಹೇಳಿದಂಥದ್ದು ಯೋಗಗಳು ಅಂತ ಹೇಳಿ. ವಿಶೇಷವಾಗಿ ಸತ್ಯಸಾಯಿ ಬಾಬರ ಭಕ್ತರ ನೀವು ಅಂತ ಕೇಳಿದ್ರೆ ಮೊದಲಿಗೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳವಾಗಿ ವಿರೋಧಿಸ್ತಾ ಇದ್ದಂತಹ ವ್ಯಕ್ತಿ ನಾನು. ಸತ್ಯಸಾಯಿ ಬಾಬರು ಅಂತ ಹೇಳಿದ್ರೆ ಬಹಳ ವಿರೋಧಿಯಾಗಿದ್ದೆ. ಆದರೆ ಪ್ರಸ್ತುತ ಏನಾಯಿತು ಅಂತ ಕೇಳಿದರೆ, ನಾನು ಪುರೋಹಿತನ ಮನೆಗೆ ಪೂಜೆಗೆ ಅಂತ ಹೋಗಿದ್ದೆ, ವೇದಾಧ್ಯಯನ ಕಲಿಯುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ನವರಾತ್ರಿಯ 9 ದಿವಸವೂ ಕೂಡ ಆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೆ. ಪೂಜೆಯ ಕೊನೆಯ ದಿವಸ ಬಹಳ ಸಾಯಿ ಭಕ್ತರು ಅವರು, ಪುರೋಹಿತರು ಬಹಳ ಸಾಯಿ ಭಕ್ತರು. ಕೊನೆಯ ಪೂಜೆಯ ಮುಗಿಸಿ ಊಟಕ್ಕೆ ಕೂತಿದ್ದೇನೆ. ಸತ್ಯಸಾಯಿ ಬಾಬರ ಭಾವಚಿತ್ರದಿಂದ ಒಂದು ಹೂ ನನ್ನ ತಲೆ ಮೇಲೆ ಬೀಳ್ತದೆ. ಆಗ ಪುರೋಹಿತರು ಹೇಳ್ತಾರೆ, ಬಾಬರಿಗೆ ನೀವು ಮಾಡಿದಂತಹ ಪೂಜೆ ಬಹಳ ಸಂತೋಷ ಆಯಿತು ಅಂತೇಳಿ. ಖಂಡಿತವಾಗಿಯೂ ಹೌದು ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ವಿರೋಧಿಯಾಗಿದ್ದಂತಹ ನಾನು ಕೆಲವು ದಿವಸಗಳಲ್ಲಿ ಸತ್ಯಸಾಯಿ ಸಂಸ್ಥೆಯಲ್ಲಿ ನನಗೆ ಶಿಕ್ಷಕ ಹುದ್ದೆ ಕೂಡ ಸಿಗ್ತದೆ. 4 ವರ್ಷ ಆ ಶಿಕ್ಷಣದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಒಂದು 4 ವರ್ಷ ಪುಟ್ಟಪರ್ತಿಗೆ ಹೋಗುವಂಥ ಅವಕಾಶ ಕೂಡ ಸಿಗ್ತದೆ. ಅಹೋ ಪುಣ್ಯವಾನ್. ಯಾಕೆಂತ ಹೇಳಿದ್ರೆ ಬಹಳ ಪುಣ್ಯವಂತ ಅಂತ ಕಾಣ್ತದೆ. ಹೀಗೆ ನಿರಂತರವಾಗಿ ಅಲ್ಲಿಂದ ಆರಂಭಿಸಿ ವರ್ಷಂಪ್ರತಿಯಾಗಿ ಸತ್ಯಸಾಯಿ ಬಾಬರ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಇವತ್ತು ನಾನೇನು ಕೆಲಸ ಮಾಡ್ತೇನೆ